ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. ಕೆಲವೊಂದು ಸಾರಿ ನಮ್ಮ ಹತ್ರ ಯಾರೂ ಪ್ರಶ್ನೆ ಕೇಳೋದಿಲ್ಲ. ನಮ್ಮೊಳಗೆ ಪ್ರಶ್ನೆಗಳು ಮೂಡ್ತಾ ಹೋಗ್ತವೆ. ನಮ್ಮ ಪರಿಸ್ಥಿತಿಗಳಲ್ಲಿ, ನಮ್ಮ ಮನಸ್ಥಿತಿಗಳಲ್ಲಿ ಬಹಳ ಬದಲಾವಣೆ ಆದಾಗ ಪ್ರಶ್ನೆಗಳು ಒಳಗಿಂದ ಹುಟ್ಟುತ್ತಾ ಹೋಗ್ತವೆ. ಅಂತಹ ಒಂದು ಬಹಳ ಮುಖ್ಯವಾದ ಪ್ರಶ್ನೆ, ನನ್ನಲ್ಲಿ ಹಣ ಇಲ್ಲದೆ ಹೋದರೆ ನೀನು ಜೊತೆಗಿರ್ತಾ ಇದೆಯಾ, ನೀನು ಜೊತೆ ಇರ್ತೀಯಾ ಅನ್ನೋದು. ಇದು ನಾನು ಯಾರಿಗೂ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ. ಇದು ಪ್ರೀತಿ ಕೇಳ್ತಾ ಇರೋ ಪ್ರಶ್ನೆ, ಸ್ನೇಹ ಕೇಳ್ತಾ ಇರೋ ಪ್ರಶ್ನೆ, ಮದುವೆ ಕೇಳ್ತಾ ಇರೋ ಪ್ರಶ್ನೆ, ಸಮಾಜಕ್ಕೆ ಕೇಳ್ತಾ ಇರೋ ಪ್ರಶ್ನೆ. ಹಣ ಇದ್ದಾಗ ಸುತ್ತಲೂ ನಮ್ಮ ಜೊತೆ ಜನ ಇರ್ತಾರೆ, ಪ್ರೀತಿಸೋರು ಇರ್ತಾರೆ, ಗೌರವಿಸೋರು ಇರ್ತಾರೆ, ಎಲ್ಲವೂ ಇರುತ್ತೆ, ಎಲ್ಲದೂ ಇರುತ್ತೆ. ಆದರೆ ಹಣ ಇಲ್ಲದೆ ಇರೋವಾಗ ಯಾರು ನಮ್ಮ ಜೊತೆ ಇದ್ದಾರೆ, ಯಾವ ಸಂಬಂಧ ಎಷ್ಟು ನಿಜ? ಸಮಾಜದಲ್ಲಿ ಒಂದು ಸತ್ಯ ಇದೆ, ಅದು ಬಹಳ ನೋವು ಕೊಡುವ ಸತ್ಯ. ಹಣ ಇದ್ದು ನೀವು ಒಂದು ಮಾತನಾಡಿದ್ರೆ ಅದಕ್ಕೆ ಬಹಳ ಬೆಲೆ ಬರುತ್ತೆ. ಹಣ ಇಲ್ಲದೆ ಹೋದರೆ ಯಾರು ಬೆಲೆ ಕೊಡೋದಿಲ್ಲ, ಯಾವ ಮಾತಿಗೂ ಬೆಲೆ ಇರೋದಿಲ್ಲ. ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಅಂತ ಹೇಳ್ತಾರೆ. ಎಲ್ಲ ಗುಣಗಳು ಕಾಂಚನವನ್ನೇ ಆಶ್ರಯಿಸ್ತವಂತೆ. ಹಾಗೆ ಒಂದು ಮಾತಿಗೆ ಬೆಲೆ ಬರಬೇಕು, ಒಬ್ಬ ವ್ಯಕ್ತಿಗೆ ಬೆಲೆ ಬರಬೇಕು ಅಂದರೆ ಹಣ ಇರಬೇಕು. ಸಂಬಂಧಕ್ಕೆ ಬೆಲೆ ಬರಬೇಕು ಅಂದರೆ ಹಣ ಇರಬೇಕು. ಈ ನೋವನ್ನು ಇಟ್ಕೊಂಡು ನಾವು ಸಂಬಂಧವನ್ನು ನೋಡಿದಾಗ ಅಲ್ಲಿ ಬಹಳಷ್ಟು ಜೊಳ್ಳುಗಳು ಕಾಣ್ತವೆ. ಇದು ಯಾಕೆಂದರೆ ನಾವು ವ್ಯಕ್ತಿಯನ್ನು ನೋಡೋದಿಲ್ಲ, ವ್ಯಕ್ತಿಯ ಸ್ಥಿತಿಯನ್ನು ನೋಡ್ತೀವಿ. ವ್ಯಕ್ತಿಯ ಹಿನ್ನೆಲೆ, ವ್ಯಕ್ತಿಯ ಸ್ಥಿತಿಯ ಮೇಲೆ ಆತನ ಮೌಲ್ಯ ಮತ್ತು ಆತನ ಗೌರವ ನಿರ್ಧಾರ ಆಗೋದು ಬಹಳ ವಿಷಾದನೀಯ. ಈ ಮನೋಭಾವ ಇದೆಯಲ್ಲ, ಅದು ಹಣದ ಕೊಡುವ ಗೌರವದ ಮುಖವಾಡವನ್ನು ಹಾಕಿಸುತ್ತೆ. ಪ್ರೀತಿ ಅಂದರೆ ಯಾವುದೇ ನಿರೀಕ್ಷೆ ಇಲ್ಲದ, ನಿರ್ಬಂಧವಿಲ್ಲದ ಸಹಜ ಸಂಬಂಧ ಅಂತ ನಾವು ಭಾವಿಸ್ತೀವಿ. ಆದರೆ ಹಣ ಇದ್ದಾಗ ಪ್ರೀತಿ ಸಂತೋಷವಾಗಿ, ಸರಸವಾಗಿ, ಆಹ್ಲಾದಕರವಾಗಿರುತ್ತೆ. ಹಣ ಇಲ್ಲ ಅಂದಾಗ ಪ್ರೀತಿಯ ನಿಜವಾದ ಪರೀಕ್ಷೆ ಆರಂಭ ಆಗುತ್ತೆ. ಪ್ರತಿ ಹಂತದಲ್ಲೂ ಪ್ರೀತಿ ಪರೀಕ್ಷೆಗೆ ಒಳಪಡುತ್ತೆ. ಅದೇ ಥರ ಮದುವೆನಲ್ಲೂ ಹಣ ಇಲ್ಲದೆ ಹೋದಾಗ ಸಂಬಂಧಗಳ ನಿಜವಾದ ರೂಪ, ನಿಜವಾದ ಬಣ್ಣ ಬಯಲಾಗುತ್ತೆ. ಇನ್ನು ಸ್ನೇಹನೇ ತಗೊಳ್ಳಿ. ಸ್ನೇಹದಲ್ಲಿ ಕೂಡ ಹಣ ಪ್ರಭಾವ ಬೀರುತ್ತೆ. ಹಣ ಇರುವಾಗ ಬಹಳಷ್ಟು ಸ್ನೇಹಿತರು ನಮ್ಮ ಜೊತೆ ಇರ್ತಾರೆ. ಅವರು ಹಣಕ್ಕಾಗಿಯೂ ನಮ್ಮ ಜೊತೆಗೆ ನಮ್ಮಿಂದ ಸಿಗಬಹುದಾದ ನಮ್ಮ ಸಾಮರ್ಥ್ಯಕ್ಕಾಗಿಯೂ ಜೊತೆಗಿರ್ತಾರೆ. ಹಣ ಕೊಡುವ ಸಾಮರ್ಥ್ಯ, ಸಂಬಂಧ ಇವೆರಡೂ ಸ್ನೇಹಿತರನ್ನ ಹತ್ರ ತರ್ತವೆ. ಆದರೆ ಆ ಸ್ನೇಹ ಸಾಮಾನ್ಯವಾಗಿ ಹಟ್ಟಿಸೋದು ನಮ್ಮ ಜೊತೆಗಿನ ಸಂಬಂಧಕ್ಕಾಗಲ್ಲ, ಸಾಮರ್ಥ್ಯಕ್ಕಾಗಿ. ಅವರಿಗೆ ನಮ್ಮ ಸಮಯ ಬೇಕಾಗಿರೋದಿಲ್ಲ, ಸಹಾಯ ಬೇಕಾಗಿರುತ್ತೆ. ನಮ್ಮಿಂದ ದೊರಕಬಹುದಾದ ಅವಕಾಶಗಳು ಬೇಕಾಗಿರುತ್ತೆ. ಹೀಗೆ ಹತ್ರ ಬರುವ ಸ್ನೇಹಿತರಲ್ಲಿ ಬಹಳಷ್ಟು ಜನರಿಗೆ ಹಣ ಅಥವಾ ಅವಕಾಶಗಳ ನಿರೀಕ್ಷೆ ಇರುತ್ತೆ. ಈ ನಿರೀಕ್ಷೆಗಳು ಇರುವವರೆಗೆ, ಈ ನಿರೀಕ್ಷೆಗಳು ಈಡೇರುವವರೆಗೆ ಈ ಸ್ನೇಹ ಸುಂದರವಾಗಿರುತ್ತೆ. ಯಾವಾಗ ಈ ಸ್ನೇಹದ ನಿರೀಕ್ಷೆ ಈಡೇರೋದಿಲ್ಲ, ಹಣ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ಅನಿಸುತ್ತೆ, ಆವಾಗ ಆ ಸ್ನೇಹ ಕೂಡ ದೂರ ಆಗ್ಬಿಡುತ್ತೆ. ಇನ್ನೊಂದು ಸತ್ಯ ಇದೆ ಈ ಹಣಕ್ಕೆ. ಯಾವಾಗ ಹಣವನ್ನು ಗಳಿಸ್ತಾ ಶ್ರೀಮಂತರು ಅಂತ ಅನಿಸ್ಕೊಳ್ತಾ ಹೋಗ್ತಾರೆ, ಆವಾಗ ಜೇನು ನೊಣಗಳ ಹಾಗೆ ಮುತ್ತುಕೊಳ್ತಾರೆ ಜನ. ಇರುವೆಗಳು ಬೆಲ್ಲ ಇದ್ದಲ್ಲಿ ಬರ್ತವೆ ಅನ್ನೋ ಹಾಗೆ ಹಣ ಇದ್ದಲ್ಲಿ ಈ ಜನರು, ಸ್ನೇಹಿತರು, ಸಂಬಂಧಿಕರು ಎಲ್ಲ ಬರ್ತಾರೆ. ಅವರೆಲ್ಲ ಬರೋದು ಆ ವ್ಯಕ್ತಿಗಳಿಗಲ್ಲ, ಗೊತ್ತಿದೆ, ಅವರ ಸಹಾಯಕ್ಕಾಗಿ.
ಇಲ್ಲಿ ಆ ವ್ಯಕ್ತಿ ಮೃದುವಾದ ಮನಸ್ಸಿನವನಾಗಿದ್ದರೆ ಅವನನ್ನು ಸರಿಯಾಗಿ ಬಳಸ್ಕೋತಾರೆ. ಪ್ರೀತಿ ಹೆಸರಲ್ಲಿ, ಸ್ನೇಹದ ಹೆಸರಲ್ಲಿ, ಸಂಬಂಧದ ಹೆಸರಲ್ಲಿ, ದಯೆಯ ಹೆಸರಲ್ಲಿ, ಮಾನವೀಯತೆ ಹೆಸರಲ್ಲಿ, ಸೇವೆಯ ಹೆಸರಲ್ಲಿ, ಒಂದಲ್ಲ ಎರಡಲ್ಲ. ಆ ಮೃದುವಾದ ಮನಸ್ಸಿನ ವ್ಯಕ್ತಿ ಸ್ವಲ್ಪವಾದರೂ ಕಾಠಿಣ್ಯವನ್ನು ತೋರಿಸದೆ ಹೋದರೆ ಅಥವಾ ಬೆಳೆಸ್ಕೊಳ್ಳದೆ ಹೋದರೆ ಆತನನ್ನು ನಿಜವಾಗಿಯೂ ಒಬ್ಬ ಬಲಿಪಶುವನ್ನಾಗಿ ಮಾಡಿಬಿಡ್ತಾರೆ. ಅವನ ಮನಸ್ಸಿನ ದಯೆಯನ್ನು ಅವನ ವಿರುದ್ಧನೇ ಬಳಸೋದಕ್ಕೆ ಶುರು ಮಾಡ್ತಾರೆ. ಅವನಿಗೆ ಇಲ್ಲ ಅನ್ನೋದಕ್ಕೂ ಆಗೋದಿಲ್ಲ. ತುಂಬ ಜನರಿಗೆ ಇದು ಮೊದಲು ಅರ್ಥನೇ ಆಗೋದಿಲ್ಲ. ಆದರೆ ಅರ್ಥ ಆಗುವ ಹೊತ್ತಿಗೆ ಎಷ್ಟೋ ಸಾರಿ ಅವರೊಂದಿಗೆ ಈತನನ್ನು ಮುಳುಗಿಸಿಬಿಟ್ಟಿರ್ತಾರೆ. ನಿಧಾನವಾಗಿ ಈ ಪ್ರಶ್ನೆಗಳ ಜೊತೆಗೆ ಸಂಧಾನ ಮಾಡಿದಾಗ ನನಗೊಂದಷ್ಟು ಅರಿವು ಬಂತು. ಆ ಅರಿವಿನಲ್ಲಿ ಮೊಟ್ಟ ಮೊದಲು ಹಣ ಇದ್ದಾಗ ಯಾರು ನಮ್ಮ ಬಳಿ ಬರ್ತಾರೆ, ಹಣ ಇಲ್ಲದೆ ಹೋದಾಗ ಯಾರು ನಮ್ಮ ಜೊತೆ ಉಳಿತಾರೆ ಅನ್ನೋದನ್ನು ಈ ಹಣ ತೋರಿಸ್ಕೊಡುತ್ತೆ, ಜೀವನ ತೋರಿಸ್ಕೊಡುತ್ತೆ. ಹಣ ಸಂಬಂಧವನ್ನು ಸೃಷ್ಟಿಸೋದಿಲ್ಲ, ಸಂಬಂಧಗಳ ನಿಜವಾದ ರೂಪವನ್ನು ತೋರಿಸುತ್ತೆ. ಹಣವನ್ನು ಸಂಪೂರ್ಣವಾಗಿ ತಿರಸ್ಕರಿಸೋದು ಜೀವನವನ್ನು ನಡೆಸೋದಕ್ಕೆ ಕಷ್ಟ ಮಾಡ್ಬೋದು. ಹಣವನ್ನು ಮಾತ್ರ ನಂಬೋದು ಎಲ್ಲ ಸಂಬಂಧಗಳನ್ನು ಖಾಲಿ ಮಾಡ್ಬೋದು. ಹಣವನ್ನು ಮಾತ್ರ ನಂಬೋದು ಸಂಬಂಧಗಳನ್ನೇ ತೊರೆಸಿ ಬಿಡ್ಬೋದು. ಹೀಗಾಗಿ ಜೀವನದಲ್ಲಿ ಒಂದು ಸಮತೋಲನ ಇರಬೇಕು. ಹಣ ಇರಲಿ, ಆದರೆ ಅದೇ ಸಂಬಂಧದ ಆಧಾರ ಆಗಬಾರ್ದು. ಜೀವನದಲ್ಲಿ ನಮ್ಮ ಸುತ್ತಲೂ ಹಲವರಿರ್ತಾರೆ. ಕೆಲವೊಮ್ಮೆ ಒಂದು ಸಣ್ಣ ಪ್ರಶ್ನೆ ಅವರನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ನೀನು ನನ್ನ ಬಳಿ ಹಣ ಇಲ್ಲದೆ ಹೋದರೆ ಇರ್ತಾ ಇದ್ಯಾ ಜೊತೆಗೆ? ನನ್ನ ಬಳಿ ಏನೂ ಇಲ್ಲದೆ ಹೋದರೂ ನೀನು ನನ್ನ ಜೊತೆ ಇರ್ತಾ ಇದ್ಯಾ? ಈ ಪ್ರಶ್ನೆಗೆ ಎಲ್ಲರೂ ಉತ್ತರ ಕೊಡೋಕ್ಕಾಗೋದೂ ಇಲ್ಲ. ಆದರೆ ಜೀವನವೇ ನಿಧಾನವಾಗಿ ಉತ್ತರ ಕೊಡುತ್ತೆ. ಆ ಉತ್ತರದಲ್ಲಿ ಕೆಲವರು ಹೋಗ್ತಾರೆ, ಕೆಲವರು ಜೊತೆಗೆ ನಿಲ್ತಾರೆ. ಅಲ್ಲಿಯೇ ಸಂಬಂಧಗಳ ನಿಜವಾದ ಮೌಲ್ಯ ಕಾಣಿಸುತ್ತೆ. ಈ ಅರಿವು ಹೆಚ್ಚಾಗ್ತಾ ಹೋಗೋದು ಅವಲೋಕನದಿಂದ. ನಿಲ್ಲಿಸಿ, ನೋಡಿ, ಅರ್ಥಕೊಳ್ಳಿ. ಇದು ಅವಲೋಕನ. ಇಷ್ಟ ಆಗಿದ್ರೆ ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಮತ್ತೆ ಭೇಟಿಯಾಗ್ತೀನಿ.